ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಅಜ್ಞಾತವಾಸಕ್ಕಾಗಿ ಪಾಂಡವರು ತಾವು ತೆರಳುತ್ತಾ ಇದ್ದಾರೆ. ಆ ಪ್ರಸಂಗದೊಳಗೆ ಸರ್ವ ವಿಧದಿಂದಲೂ ರಕ್ಷಣೆಯನ್ನು ಮಾಡುವ, ಆಪತ್ತುಗಳನ್ನು ಪರಿಹಾರ ಮಾಡುವ, ವಿಘ್ನಗಳನ್ನು ದೂರೋಡಿಸುವ, ನಾನಾ ತರಹದ ಕಷ್ಟ ದುಃಖಗಳನ್ನು ಕತ್ತರಿಸಿ ಹಾಕುವ, ಚಿಂತಾ ಸಂತಾಪಗಳನ್ನು ಒಣಗಿಸಿ ಹಾಕುವ, ಸಕಲ ವಿಧವಾದ ಸೌಮಾಂಗಲ್ಯಗಳನ್ನು ಕೊಡುವ ಮುಖಾಂತರ ರಾಜ್ಯ, ಆಯುಷ್ಯ, ಸುತ, ಸಂತಾನ ಇತ್ಯಾದಿಗಳನ್ನು ವೈಭವದಿಂದ ದಯಪಾಲಿಸುವ ಶ್ರೀಕೃಷ್ಣ ಪರಮಾತ್ಮನ ತಂಗಿಯಾದ, ನಾರಾಯಣನ ಮಡದಿಯಾದ ದುರ್ಗಾದೇವಿಯನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ತೋತ್ರವನ್ನು ಮಾಡಿದ ವಿರಾಟ ನಗರಂ ರಮ್ಯಂ ಎನ್ನುವ ಸ್ತೋತ್ರದಿಂದ ಕಳೆದ ಬಾರಿ ನಾವು ಕೇಳಿದ್ದೇವೆ. ಧರ್ಮರಾಜನ ಕೂಗು ಹೇಗಿತ್ತು ಅಂತಂದರೆ, ತಮೋಭಿಮಾನಿಯಾಗಿ ತಮೋಗುಣದಲ್ಲಿ ವ್ಯಾಪ್ತಳಾಗಿ ತಮೋಗುಣವನ್ನೇ ಮನೆಯನ್ನಾಗಿ ಅಧಿಷ್ಠಾನವನ್ನಾಗಿ ಮಾಡಿಕೊಂಡ ದುರ್ಗೆ ಅಲ್ಲಿಂದ ಓಡಿ ಬಂದು ಧರ್ಮರಾಜನ ಮುಂದೆ ಬಂದು ನಿಲ್ಲಬೇಕು ಅಂತಂದರೆ ಆ ಧರ್ಮರಾಜನ ಕೂಗು, ಆ ಕೂಗಿನಲ್ಲಿ ಇರುವ ಭಕ್ತಿ, ತಾದಾತ್ಮ್ಯ, ಶ್ರದ್ಧೆ, ವಿಶ್ವಾಸ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದನ್ನು ನಾವು ವಿಚಾರವನ್ನು ಮಾಡಬೇಕು. ದುರ್ಗೆ ಬರ್ತಾಳೆ, ಬಂದವಳೆ ಆಶೀರ್ವಾದವನ್ನು ಮಾಡ್ತಾಳೆ. ನ ಪ್ರಜ್ಞಾಸ್ಯಂತಿ ಕುರವಃ ನರವಾ ತನ್ನಿವಾಸಿನಃ ಇತ್ಯುಕ್ತ ವರದಾ ದೇವಿ ಯುಧಿಷ್ಠಿರ ಮರಿಂದಮಂ ರಕ್ಷಾಂ ಕೃತ್ವಾ ಚ ಪಾಂಡೂನಾಂ ತತ್ರೈವ ಅಂತರಧೀಯತ ಅಂತ ಹೇಳ್ತಾ, ನಿನಗೆ ಯಾರಿಂದಲೂ ಪೀಡೆ ಆಗುವುದಿಲ್ಲ, ಯಾರೂ ನಿನ್ನನ್ನು ತಿಳಿಯೋದಿಲ್ಲ, ಗುರುತಿಸೋದಿಲ್ಲ.
ಮುಂದೆ ಶತ್ರುಗಳನ್ನೆಲ್ಲರನ್ನೂ ಸಂಹಾರವನ್ನು ಮಾಡಿ ಉತ್ತಮವಾದ ರಾಜ್ಯವನ್ನು ನೀನು ಹೊಂತೀಯಾ, ಪಡೆದುಕೊಳ್ತೀಯಾ ಅಂತ ಆಶೀರ್ವಾದವನ್ನು ಮಾಡಿದ ದುರ್ಗೆ ಅಲ್ಲಿಂದ ಅದೃಶ್ಯಳಾಗಿ ಹೋಗ್ತಾಳೆ. ತತಸ್ತು ತೇ ಪುಣ್ಯ ಜಲಾಂ ಶಿವಾಂ ಶುಭಾಂ ಮಹರ್ಷಿ ಗಂಧರ್ವ ನಿಷೇವಿತೋದಕಾಂ ತ್ರಿಲೋಕ ಕಾಂತಾಂ ಅವತೀರ್ಯ ಜಾಹ್ನವೀಂ ಋಷಿಂಶ್ಚ ದೇವಾಂ ಪಿತॄನ್ ಅತರ್ಪಯನ್. ನಿನ್ನೆಯ ದಿನ ಗಂಗೆಯ ಉತ್ಪತ್ತಿಯ ದಿನ, ದಶಹರ ಗಂಗಾ ಉತ್ಪತ್ತಿಯ ದಿನ, ನಿನ್ನೆಯ ದಶಮಿಯ ದಿನವೇ ನಾವು ಆಚರಣೆಯನ್ನು ಮಾಡಿದ್ದೇವೆ. ಗಂಗೆ ಜಗತ್ಪಾವನಿ, ಗಂಗೆ ಪರಮ ಮಂಗಲ ಸ್ವರೂಪಿಣಿ. ನಮ್ಮ ಎಲ್ಲ ತರಹದ ಪಾಪಗಳನ್ನು ಪರಿಹಾರವನ್ನು ಮಾಡುವುದಕ್ಕಾಗಿಯೇ ಭುವಿಗೆ ಇಳಿದು ಬಂದ ಮಹಾತಾಯಿ ಗಂಗೆ. ಭಗವಂತನ ಪಾದದಿಂದಲೇನೆ ಹುಟ್ಟಿ ಬಂದ ವಿಷ್ಣುಪದೆ ಎಂಬುದಾಗಿ ಪ್ರಸಿದ್ಧಳಾದವಳು ಗಂಗೆ. ಮಹರ್ಷಿ ಗಂಧರ್ವ ನಿಷೇವಿತೋದಕ, ಮಹರ್ಷಿಗಳು, ಗಂಧರ್ವರು, ದೇವತೆಗಳು, ಋಷಿಗಳು, ಪಿತೃಗಳು, ಮುನಿಗಳು, ಎಲ್ಲ ರಾಜರುಗಳು ಕೂಡ ಗಂಗೆಯಲ್ಲಿ ಮುಳುಗಿದವರೇ, ಗಂಗೆಯಲ್ಲಿ ಸ್ನಾನವನ್ನು ಮಾಡಿದವರೇ, ಗಂಗೆಯನ್ನು ಆರಾಧನೆಯನ್ನು ಮಾಡಿದವರೇ. ಗಂಗಾ ಸ್ಮರಣದಿಂದ ಅಶೌಚವಿಲ್ಲ, ಗಂಗಾ ಸ್ಮರಣದಿಂದ ಪಾಪಗಳು ಇಲ್ಲ. ಇನ್ನು ಗಂಗೆಯಲ್ಲಿ ಯೋಸೋ ಸರ್ವಗತೋ ದೇವ ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನತ್ರ ಸಂಶಯ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾ, ಈ ಗಂಗೆಯ ಆಕಾರದೊಳಗೆ, ಗಂಗೆಯ ಅಧಿಷ್ಠಾನದೊಳಗೆ ಸ್ವಯಂ ನಾರಾಯಣ ಇದ್ದಾನೆ ಎಂಬುದಾಗಿ ಭಾವಿಸಿ ಚಿಂತನೆಯನ್ನು ಮಾಡಿದಾಗ ಅವನಿಗೆ ಮೋಕ್ಷಾದಿ ಪುರುಷಾರ್ಥಗಳೇ ಎನ್ನುವುದನ್ನು ನಮ್ಮ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಏನು ತ್ರಿಲೋಕ ಕಾಂತಾಂ ಅವತೀರ್ಯ ಜಾಹ್ನವಿ, 3 ಲೋಕಗಳಲ್ಲಿ, ಅಂತರಿಕ್ಷ, ಭುವರ್ಲೋಕ, ಸ್ವರ್ಗಲೋಕ, 3 ಲೋಕಗಳಲ್ಲೂ ಕೂಡ ತಾನು ಹರಿತಾ ಇರುವಂತಹ ಗಂಗಾ ನದಿಯಲ್ಲಿ ಏನು ಸ್ನಾನವನ್ನು ಮಾಡ್ತಾರೆ. ಸ್ನಾನವನ್ನು ಮಾಡುವುದಲ್ಲದೇನೆ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣವನ್ನು ಕೊಡ್ತಾರೆ. ಇವತ್ತು ಏನಾಗಿದೆ, ಈ ಮೂರೂ ನಮ್ಮಲ್ಲಿ ಇಲ್ಲ. ಋಷಿಗಳಿಗೆ ತರ್ಪಣ ಪೂಜೆ ಇಲ್ಲ, ದೇವತೆಗಳಿಗೆ ಪೂಜೆ ತರ್ಪಣಗಳಿಲ್ಲ, ಪಿತೃಗಳಿಗೆ ಪೂಜೆ ತರ್ಪಣಗಳಿಲ್ಲ. ಆದರೆ ಈ 3 ಜನರ ಅನುಗ್ರಹದಿಂದ ನಮಗೆ ಆಗಬೇಕಾದ ಎಲ್ಲ ಮಂಗಳಗಳು ವೈಭವದಿಂದ ಆಗಬೇಕು ಎನ್ನುವುದು ನಮ್ಮ ಹೆಬ್ಬಯಕೆ, ನಮ್ಮ ಅಪೇಕ್ಷೆ. ಆದರೆ ಈ ಫಲಗಳಿಗೆ ಕಾರಣವಾದ ದೇವತಾ ಪೂಜಾ, ಋಷಿ ಪೂಜಾ, ಪಿತೃಪೂಜಾ ಅಂತಂದರೆ ತುಂಬ ಆಲಸ್ಯ. ಹಾಗಲ್ಲ, ಈ 3 ಜನರ ದೇವ, ಋಷಿ, ಪಿತೃಗಳ ಪೂಜೆಯ, ಆರಾಧನೆಯ, ತರ್ಪಣದ ಪ್ರಸಂಗದಲ್ಲಿಯೇನೆ ಅನೇಕ ಅತಿಥಿ ಅಭ್ಯಾಗತರ ಸೇವೆಗಳಾಗತ್ತೆ. ಆದ್ದರಿಂದಾಗಿ ಈ 3ರ ಸೇವೆಯನ್ನು ಯಾವ ಕಾರಣಕ್ಕೂ, ಅಂತೆಯೇ ನಮಗೆ ಶಾಸ್ತ್ರ ಇಷ್ಟು ಗಟ್ಟಿಯಾಗಿ ಆದೇಶವನ್ನು ಮಾಡಿದೆ ಅಂದರೆ, ಪ್ರತಿನಿತ್ಯವೂ ಬ್ರಹ್ಮಯಜ್ಞದೊಳಗೆ ದೇವತೆಗಳ ಪೂಜೆ, ಋಷಿಗಳ ಪೂಜೆ, ಪಿತೃಗಳ ಪೂಜೆ, ದೇವತೆಗಳಿಗೆ ತರ್ಪಣ, ಋಷಿಗಳಿಗೆ ತರ್ಪಣ, ಪಿತೃಗಳಿಗೆ ತರ್ಪಣ, ಈ 3 ಅನಿವಾರ್ಯ. ಯಾಕೆ? ಅವರನ್ನು ನಾವು ಎಷ್ಟು ಸಂತೋಷಪಡಿಸ್ತೇವೆ, ಪಿತೃಗಳ ಸಂತೃಪ್ತಿಯಿಂದ ಸತ್ಕುಲ ಅಭಿವೃದ್ಧವಾಗುತ್ತೆ. ಋಷಿಗಳ ತರ್ಪಣದಿಂದ, ಋಷಿಗಳನ್ನು ಸಂತೋಷಪಡಿಸುವುದರಿಂದ ಶಾಸ್ತ್ರಗ್ರಂಥಗಳಲ್ಲಿ, ಜಪತಪಾನುಷ್ಠಾನಗಳಲ್ಲಿ ವಿಶಿಷ್ಟವಾದ ಆಸಕ್ತಿ, ಅಭಿರುಚಿಯನ್ನು ಬೆಳೀತಾ ಉತ್ತಮ ಸಾಧಕನಾಗ್ತಾನೆ. ದೇವತೆಗಳನ್ನು ಸಂತೋಷಪಡಿಸಿ ತರ್ಪಣವನ್ನು ಕೊಟ್ಟು ಸಂತೋಷಪಡಿಸುವುದರಲ್ಲಿ ತತ್ವಾಭಿಮಾನಿಯಾದ ದೇವತೆಗಳು ನಮ್ಮನ್ನು ಬಹಳ ವೈಭವದಿಂದ ಸನ್ಮಾರ್ಗದಲ್ಲಿ ಇಡ್ತಾರೆ. ಈ 3 ಉದ್ದೇಶಗಳಿಂದ ದೇವತರ್ಪಣ, ಋಷಿ ತರ್ಪಣ, ಪಿತೃತರ್ಪಣ, ಈ 3 ಅತ್ಯಂತ ಅನಿವಾರ್ಯವಾದ್ದು. ಆ 3 ನಾವು ಹಾಕಿಬಿಟ್ಟಿದ್ದೇವೆ. ಸ್ನಾನದ ಪ್ರಸಂಗದಲ್ಲಿ ಅಂತೂ ತರ್ಪಣ ಕೊಡುವ ಆಸ್ಪದವೇ ಇಲ್ಲ. ಯಾಕೆಂದರೆ ಈ ಸ್ನಾನಾಂಗ ತರ್ಪಣವೇನಿದೆ, ಇದು ನದಿಯಲ್ಲಿ ಮುಳುಗಿ ಸ್ನಾನವನ್ನು, ಅವಗಾಹನ ರೂಪದೊಳಗೆ ಸ್ನಾನವನ್ನು ಮಾಡಿದಾಗಲೇ ಸ್ನಾನಾಂಗ ತರ್ಪಣ ಎಂಬುದಾಗಿ ಹೇಳ್ತಾರೆ. ಅದಂತೂ ನಮ್ಮ ಮನೆಯಲ್ಲಿ ಸಾಧ್ಯವಿಲ್ಲ, ಅದಂತೂ ನಿಂತು ಹೋಗಿಬಿಟ್ಟಿದೆ, ಫುಲ್ ಸ್ಟಾಪ್ ಆಗಿದೆ. ಎಂದಾದರೂ ನದಿಗೆ ಹೋದಾಗ ಜೊತೆಗೆ ಯಾರಾದರೂ ಈ ತರಹದ ತರ್ಪಣ ಕೊಡಬೇಕು ಎನ್ನುವವರು ಇದ್ದಾಗ ಅವರು ಕೊಡ್ತಾ ಇದ್ದರೆ, ಅವರು ನಮಗೆ ಆದೇಶವನ್ನು ಮಾಡಿದರೆ ನಾವು ತರ್ಪಣವನ್ನು ಕೊಡ್ತೇವೆ, ಇಲ್ಲದೇ ಇದ್ರೆ ಇಲ್ಲ. ಬ್ರಹ್ಮಯಜ್ಞಾಂಗ ತರ್ಪಣವಾದರೂ ಕೊಡ್ತೇವ
ಅಂತಂದರೆ ಅದನ್ನೂ ಕೂಡ ತುಂಬ ಕ್ಷೀಣಿಸ್ತಾ ಹೋಗ್ತಾ ಇದೆ. ಆದ್ದರಿಂದಾಗಿ ನಮಗೆ ಯಾವ ತರಹದಿಂದ ಹಿತಗಳು ಮಂಗಳಗಳಾಗಬೇಕು, ಆಪತ್ತುಗಳು ಬಂದಾಗ ಪರಿಹಾರವಾಗಬೇಕು. ಧರ್ಮರಾಜನಿಗೆ ಇರುವ ಎಂಥ ಘೋರತರವಾದ ಕಷ್ಟತರವಾಗಿರ್ತಕ್ಕಂಥ ಆಪತ್ತು, ಅಂತಹ ಆಪತ್ತನ್ನೂ ಕೂಡ ಸರಳವಾಗಿ ಸುಲಭವಾಗಿ ಗೆದ್ದು ಬಂದ. ಯಾಕೆ? ಈ ತರಹದ ದೇವತೆಗಳ ಋಷಿಗಳ ತರ್ಪಣದಿಂದಲೇನೆ ಅವನಿಗೆ ಸಿಕ್ಕ ಲಾಭ ಎಂಬುದಾಗಿ ನಾವು ಭಾಗವಹಿಸಬಹುದು. ತರ್ಪಣ ಕೊಟ್ಟು ವರಪ್ರದಾನಂ ಹೆನುಚಿಂತ್ಯ ಪಾರ್ಥಿವೋ. ಇನ್ನು ಧರ್ಮರಾಜ ತನಗೆ ಯಕ್ಷ ಅರ್ಥಾತ್ ಯಮಧರ್ಮರಾಜ ಕೊಟ್ಟವರ, ದುರ್ಗಾದೇವಿ ಕೊಟ್ಟವರ ಆ ಇಬ್ಬರನ್ನು, ದುರ್ಗಾದೇವಿಯನ್ನು ಯಮಧರ್ಮರಾಜನನ್ನು ಚೆನ್ನಾಗಿ ಧ್ಯಾನವನ್ನು ಮಾಡಿ ಚಿಂತನೆಯನ್ನು ಮಾಡಿ, ನಿಮ್ಮ ವರವೇನಿದೆ ಇವತ್ತಿನಿಂದ ಅದು ಆಕ್ಟಿವ್ ಆಗಬೇಕು, ಈಗ ಅದು ಕಾರ್ಯಕಾರಿ ಆಗಬೇಕು, ಕ್ರಿಯಾಶೀಲವಾಗಬೇಕು. ಇನ್ನು 1 ವರ್ಷಗಳವರೆಗೆ ನಮ್ಮನ್ನು ಅವಿರತವಾಗಿ ಒಂದು ಕ್ಷಣದೊಳಗೂ ಇವನು ಧರ್ಮರಾಜ ಅಂತ ಗೊತ್ತಾಗಿಬಿಡ್ತಂದ್ರೆ ಎಂತಹ ಅನರ್ಥವಿದೆ, ಇವನು ಭೀಮ ಅಂತ ಗೊತ್ತಾದರೆ ಎಂತಹ ಅನರ್ಥವಿದೆ. ಬೇಡ, ಧರ್ಮರಾಜ ಭೀಮ ಬೇಡ, ಅರ್ಜುನ ಬೇಡ, ನಕುಲ ಸಹದೇವರ ಬಗ್ಗೆ ಆದರೂ ಗೊತ್ತಾದರೂ ಎಂತಹ ಸಮಸ್ಯೆ ಇದೆ. ಆದ್ದರಿಂದಾಗಿ ಈ ಯಾವ ಸಮಸ್ಯೆಯೂ ಒಂದು ಕ್ಷಣವೂ ಬಂದಿರಬಾರದು. ಹಾಗೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಚೆನ್ನಾಗಿ ಚಿಂತನೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಕೇಳೋದುಂಟು, ನಾವು ಮಾಡುವ ಸತ್ಕಾರ್ಯಗಳೊಳಗೆ ಅಗ್ನಿಯನ್ನು ಆರಾಧನೆಯನ್ನು ಮಾಡಿ ಹೋಮ ಹವನಗಳನ್ನು ಮಾಡಿ ಅವರು ಸತ್ಕಾರ್ಯಗಳಲ್ಲಿ ಹೋಗಿದ್ದಾರನ್ನ ಯಾಕೆ ಇವತ್ತಿನ ಆಚಾರ್ಯರುಗಳು ಮಾಡಿಸ್ತಾರೆ ಅಂತ ಆಕ್ಷೇಪಗಳನ್ನು ಎತ್ತೋರಿದ್ದಾರೆ. ಅವರಿಗೆ ಹೇಳ್ತಾರೆ, ಹುತ್ವಾ ಅಗ್ನಿಹೋತ್ರಂ, ಅಗ್ನಿಹೋತ್ರವನ್ನು ಮಾಡ್ತಾರೆ, ಅಗ್ನಿಯೊಳಗೆ ಚೆನ್ನಾಗಿ ದೇವರ ಆರಾಧನೆಯನ್ನು ಮಾಡ್ತಾರೆ. ಅಗ್ನೋ ಕ್ರಿಯಾವತಾಂ ದೇವಾಂ, ಗೃಹಸ್ಥನು ಅಗ್ನಿಯೊಳಗೇನೆ ಆರಾಧನೆಯನ್ನು ಮಾಡಬೇಕಲ್ವಾ. ಆದ್ದರಿಂದಾಗಿ ಅಗ್ನಿಯೊಳಗೆ ಚೆನ್ನಾಗಿ ದೇವತೆಗಳನ್ನು ಸಂತೋಷಪಡಿಸಿ, ಅಷ್ಟೇ ಅಲ್ಲ, ಕೃತಜಪ್ಯ ಮಂಗಲ, ಮಂಗಲಮಯವಾಗಿರ್ತಕ್ಕಂಥ ಏನೆಲ್ಲ ಮಂತ್ರಗಳಿತ್ತೋ ಆ ಎಲ್ಲ ಮಂತ್ರಗಳನ್ನು ಜಪ ಮಾಡ್ತಾನೆ ಧರ್ಮರಾಜ. ಅಂದರೆ ಜಪಪ್ರಧಾನ, ನಮ್ಮ ಕಾರ್ಯ ಸಿದ್ಧಿಗಾಗಿ ಜಪಪ್ರಧಾನ, ಅಗ್ನಿಯೊಳಗೆ ಯಜ್ಞಯಾಗ ಪ್ರಧಾನ, ದೇವ ಋಷಿ ಪಿತೃಗಳ ತರ್ಪಣ ಪ್ರಧಾನ. ಆಮೇಲೆ ನಮಗೆ ಯಾರ್ಯಾರು ಗುರುಗಳು, ಹಿರಿಯರು, ಮಹಾಮಹಾ ಸ್ವಾಮಿಗಳು, ಜ್ಞಾನಿಗಳು ಏನೆಲ್ಲ ಆಶೀರ್ವಾದವನ್ನು ಮಾಡಿದ್ದಾರೆ, ವರಗಳನ್ನು ಕೊಟ್ಟಿದ್ದಾರೆ, ಆ ಎಲ್ಲ ವರಪ್ರದರಾದ ವರವನ್ನು ಕೊಟ್ಟ ಆ ಋಷಿಗಳನ್ನು, ಜ್ಞಾನಿಗಳನ್ನು ಚೆನ್ನಾಗಿ ಚಿಂತನೆಯನ್ನು ಮಾಡಿ, ಸ್ವಾಮಿ ನಿಮ್ಮ ವರ ಜನ್ಮಾಂತರದೊಳಗೆ ಲಾಭವಾದ ಉಪಯೋಗ ಇಲ್ಲ, ಇವತ್ತಿನಿಂದ ಅದು ಆಕ್ಟಿವ್ ಆಗಬೇಕು, ಇವತ್ತಿನಿಂದ ಅದು ಕ್ರಿಯಾಶೀಲವಾಗಬೇಕು ಅಂತ ಆ ದೇವರುಗಳಿಗೂ ಪ್ರಾರ್ಥನೆಯನ್ನು ಮಾಡುವುದು ಇದು ಅತ್ಯಂತ ಅನಿವಾರ್ಯ ಎನ್ನುವುದನ್ನು ತಿಳಿಸ್ತಾ ಹೊರಡ್ತಾ ಇರುವಾಗ ಹೇಗೆ ಹೋದರು ಅಂತಂದರೆ, ದಕ್ಷಿಣ ದಿಕ್ಕಿಗೆ ಮಾರಿ ಮಾಡುವ ಹೆಂಗೆ ಬೇಕಂಗೆ ನಾವು ಹೋಗಿಬಿಡ್ತೇವೆ, ನಮಗೆ ಯಾವ ಚಿಂತೆ ಇಲ್ಲ, ಹಾಗೆಲ್ಲ ಇಲ್ಲ. ದಿಶಂ ತಥೈಂದ್ರೀಂ ಅಭಿತ ಪ್ರಪೇದಿವಾನ್ ಕೃತಾಂಜಲಿರ್ಧರ್ನ ಮುಪಾಹ್ವಯಚ್ಚನೈಹಿ. ಐಂದ್ರಿ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕೃತಾಂಜಲಿ, ಕೈ ಮುಗಿದವರಾಗಿ ದೇವರನ್ನು ಸ್ಮರಣೆ ಮಾಡ್ತಾ, ಚಿಂತನೆಯನ್ನು ಮಾಡ್ತಾ, ದೇವ ರಕ್ಷಣೆ ಮಾಡು, ದೇವಾರಕ್ಷಣೆ ಮಾಡು, ದೇವಾರಕ್ಷಣೆ ಮಾಡಬೇಕು, ನಿನ್ನ ಕಾಲಿಗೆ ನಾವು ಬಿದ್ದಿದ್ದೇವೆ ಅಂತ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಯುಧಿಷ್ಠಿರ ಉವಾಚ ವರಪ್ರದಾನಂ ಮದತ್ತವಾನ್ ಪಿತಾ ಪ್ರಸನ್ನ ಚೇತಾ ವರದ ಪ್ರಜಾಪತಿ ಜಲಾರ್ಥಿನೋ ಮೇ ತ್ರಿಷಿತಸ್ಯ ಸೋದರ ಮಯಾ ಪ್ರಯುಕ್ತ ವಿವಶೋಜ್ಜಲಾಶಯಂ. ಹೇ ಯಮಧರ್ಮರಾಜ, ನೀರು ಕುಡಿಯುವುದಕ್ಕಾಗಿ ಬಂದಾಗ ನನ್ನ ತಮ್ಮಂದಿರ ಪ್ರಾಣವನ್ನು ತೆಗೆದುಕೊಳ್ಳುವ ಮುಖಾಂತರ ನನಗೆ ಒಂದು ವಿಶಿಷ್ಟವಾದ ವರವನ್ನು ಕೊಟ್ಟು ಅವರನ್ನು ಬದುಕಿಸಿ ರಕ್ಷಣೆಯನ್ನು ಮಾಡಿದ್ದೀಯಲ್ಲ. ಏನು, ಇದೇ ಶರೀರದೊಳಗೆ ಇದ್ದರೂ ಕೂಡ ಯಾರನ್ನು ಗುರುತಿಸುವುದಿಲ್ಲ, ಯಾರೂ ನಿನ್ನನ್ನು ಗುರುತಿಸುವುದಿಲ್ಲ ಎಂಬುದಾಗಿ ವರವನ್ನು ಕೊಟ್ಟಿದ್ದೀಯಲ್ಲ. ಹಾಗಿದ್ದರೂ ಕೂಡ ನಾನು ಸ್ವಲ್ಪ ಶರೀರವನ್ನು ಬದಲು ಮಾಡಿಕೊಂಡು ಹೋಗ್ತಾ ಇದ್ದೇನೆ, ಅನುಗ್ರಹವನ್ನು ಮಾಡು. ಕ್ಷಮಾಚ ಕೀರ್ತಿಶ್ಚ ಯಥೇಪ್ಸಿತಂ ಭವೇದ್ ಧೃತಂ ತು ಸತ್ಯಂಚ ಸಮಾಪ್ತಿರೇವ ಚ ವರೋ ಮಮೈಷೋಸ್ತಿ ಯಥಾನು ಕೀರ್ತಿತೋ ನ ತನ್ವೃಷಾ ದೇವ ವೃಷೋ ಯಥ ಬ್ರವೀತ್. ಹೇ ಭಗವನ್, ಏನು ಕ್ಷಮಾ, ಕೀರ್ತಿ, ಅಪೇಕ್ಷೆ ಪಟ್ಟದ್ದು ಈಡೇರುವುದು, ಸತ್ಯ, ಆರಂಭಿಸಿದ ಕೆಲಸವನ್ನು ಸಮಾಪ್ತಿ ಕೊನೆಗಳಿಸುವುದು, ಇವು ಎಲ್ಲ ನನಗೆ ವರ ಕೊಟ್ಟಿಯಲ್ಲ ಸ್ವಾಮಿ. ಆ ಎಲ್ಲ ವರವೂ ಕೂಡ ಸಿದ್ಧವಾಗಬೇಕು. ಅಂದರೆ ನಾನು ಏನು ಈಗ ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಯಾರಿಂದ ಏನು ಪೀಡೆಯಾದರೂ ಅವ್ರ ಮೇಲೆ ಕ್ಷಮೆ ಮಾಡಬೇಕು, ಸಿಟ್ಟು ಮಾಡಿಕೊಳ್ಳಬಾರದು. ನನ್ನ ಕೀರ್ತಿ ಅಜರಾಮರ ವರ್ಷದವರೆಗೆ ಅದು ಕೀರ್ತಿ ಇರಬೇಕು ಪರಿಪೂರ್ಣವಾಗಿ. ನಾನು ಅಪೇಕ್ಷೆ ಪಟ್ಟದ್ದು ಏನಿದೆ
1 ವರ್ಷದವರೆಗೆ ಯಾರು ಗುರುತಿಸಬಾರ್ದು, ಅದು ಈಡೇರಬೇಕು, ಸತ್ಯವಾಗಿ ನಡೆದುಕೊಳ್ಳಬೇಕು, ಸಮಾಪ್ತಿ, ಇದು ವರ್ಷದ ಪೂರ್ಣವಾಗಿ ಸಮಾಪ್ತಿಯಾಗಬೇಕು. ಎಲ್ಲವನ್ನೂ ಕೂಡ ನಾನು ಬೇಡಿಕೊಂಡಾಗ ಅನುಗ್ರಹವನ್ನು ಮಾಡಿದೆಯಲ್ಲ, ಅದನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೇನೆ ಸ್ವಾಮಿ ಅಂತ ಹೇಳಿ ಎಬ್ಬಿಸಿ ಎಚ್ಚರಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಮೊಟ್ಟ ಮೊದಲಿಗೆ ವಿರಾಟ ನಗರದಲ್ಲಿ ಪ್ರವೇಶವನ್ನು ಮಾಡಿದರೆ ಧರ್ಮರಾಜ ಹೇಗಿದ್ದ ಅನ್ನೋದನ್ನು ಹೇಳ್ತಾರೆ. ಗಜೈರುದೀರ್ಣಂ ತುರಗೈಶ್ಚ ಸಾಂಗುಲಂ ಮೃಗದ್ವಿಪೈಃ ಕುಬ್ಜಗಣೈಃ ಸಮಾವೃತಂ ಸಿತೋಚ್ಛ್ರಿತೋಷ್ಣೀಶ ನಿರುದ್ಧ ಮೂರ್ಧಜಂ ವಿಚಿತ್ರ ವೈಡೂರ್ಯ ವಿಕಾರಕುಂಡಲಂ ವಿರಾಟ ಮಾಯಾಚ್ಚ ಯುಧಿಷ್ಠಿರಸ್ತದ ಬೃಹಸ್ಪತಿ ಚಕ್ರಮಿವೋತ್ರಿವಿಷ್ಟಪೆ. ದೊಡ್ಡದಾದ ಸಿಂಹಾಸನದ ಮೇಲೆ ವಿರಾಟರಾಜ ಕುಳಿತುಕೊಂಡಿದ್ದಾನೆ. ಅಲ್ಲಿ ಧರ್ಮರಾಜ ಹೋದರೆ ಇಂದ್ರನನ್ನು ಕುರಿತು ಬೃಹಸ್ಪತ್ಯಾಚಾರ್ಯರು ಬಂದಾಗ ಸಭಾಭವನ ಹೇಗಿತ್ತಲ್ಲ ಹಾಗೆ ವಿರಾಟರಾಜನ ಹತ್ತಿರ ಯಮಧರ್ಮರಾಜ ಕಂಕನ ವೇಷವನ್ನು ಧಾರಣವನ್ನು ಮಾಡಿಕೊಂಡು ಯತಿವೇಷದಲ್ಲಿ ಬಂದಾಗ ಆ ತರಹದ ಶೋಭಾಯಮಾನವಾಗಿತ್ತು. ನೋಡಿ ಆಶ್ಚರ್ಯನಾಗದ ಅವನ ಕೀರ್ತಿ, ಅವನ ಮುಖ, ಆ ಮುಖದ ತೇಜಸ್ಸು, ಅವನ ಗಾಂಭೀರ್ಯ, ಅವನ ನಡಿಗೆ, ಅವನ ನುಡಿ, ಅವನ ಒಂದು ವೈಭವ, ಇದನ್ನು ನೋಡಿ ಯಾರೋ ಮಹಾರಾಯ ಇಂಥ ದೊಡ್ಡ ದೇವತೆ ಬರ್ತಾ ಇದ್ದಾನೆ ಏನೋ ನನ್ನ ಬಳಿ ಅಂತ ಆಶ್ಚರ್ಯದಿಂದ ವಿರಾಟರಾಜ ಕೇಳ್ತಾನೆ. ಕೋವಾ ವಿಜಾನಾತಿ ಪುರಾಸ್ಯ ದರ್ಶನಂ ಯುವಾಂ ಸಭಾಂ ಯೋಯಮುಪೈತಿ ಮಾಮಿಕಾಂ ರೂಪೇಣ ಸಾರೇಣ ವಿರಾಜಯನ್ಮಹಿಂ ಶ್ರಿಯಾಹ್ಯಯಂ ವೈಶ್ರವಣೋ ದ್ವಿಜಾಯತ. ಸ್ವಾಮಿ ನಮಸ್ಕಾರ, ತಾವ್ಯಾರು? ತಮ್ಮನ್ನ ಹಿಂದೆ ನೋಡೇ ಇಲ್ಲಲ್ವಾ? ಈ ಸಭೆಗೆ ತಾವು ಬಂದದ್ದು ಕಂಡಿಲ್ಲ, ಮೊದಲ ಬಾರಿ ಬಂದದ್ದಲ್ವೇ? ಇಡೀ ಭೂಮಿಯನ್ನು ವಿರಾಜಯನ್ ಭಾರಿ ಪ್ರಕಾಶಮಾನರಾಗಿ ಬರ್ತಾ ಇದ್ದೀರಲ್ಲ, ಯಾರು ಬರಬೇಕು. ತುಲ್ಯಂ ಹಿ ರೂಪಂ ಪ್ರತಿದೃಶ್ಯತೆಸ್ಯ ಗಜಸ್ಯ ಸಿಂಹಸ್ಯ ಯಥರ್ಷಭಸ್ಯ. ನೀವು ಬರ್ತಾ ಇರುವಾಗ ದೊಡ್ಡ ಆನೆ ಬಂದರೆ ಹೇಗಿರಬೇಕು ಹಾಗೆ ಗಜನಡಿಗೆ ಇದೆ, ಸಿಂಹಸ್ಕಂಧವಿದೆ, ಸಿಂಹನಡಿಗೆ ಇದೆ. ಯಾರು ತಾವು? ನೋಡಿದರೆ ಬ್ರಾಹ್ಮಣರ ವೇಷದಲ್ಲಿ ಇದ್ದೀರಾ ಅಂತ ಹೇಳಿ ವಿರಾಟರಾಜ ಕೇಳ್ತಾನೆ. ಕೇಳಿದಾಗ ಏವಂ ಬ್ರುವಾಣಸ್ತಮನಂತ ತೇಜಸಂ ವಿರಾಜಮಾನಂ ಸಹಸೋತ್ಥಿತೋ ನೃಪಃ ಅನ್ಯೇನ ರೂಪೇಣ ಸಮೀಪಮಾಗತಂ ತ್ರಿದಂಡ ಕುಂಡ್ಯಂಕುಶ ಶಿಕ್ಯಪಾಣಿಂ ಸಮುತ್ಥಿತಾ ಸಾಹಿ ಸಭಾಸ ಪಾರ್ಥಿವ. ಯಾವಾಗ ಧರ್ಮರಾಜ ಸಭೆಯಲ್ಲಿ ಬರ್ತಾ ಇದ್ದಾನೆ, ವಿರಾಟರಾಜ ಎಲ್ಲ ಸಭಾಭವನ ಎದ್ದು ನಿಂತಿದೆ. ಕೆಲವರಿಗೆ ಆಸೆ ಇರುತ್ತೆ, ನಾನು ಬಂದ ಎದ್ದು ನಿಲ್ಲಬೇಕು ಅಂತನ್ನೋದು. ಎದ್ದು ನಿಲ್ಲದೇ ಇದ್ದಾಗ ಶಿಕ್ಷೆ ಕೊಟ್ಟು ಬೈದು ಅಂದು ಸಿಟ್ಟು ಮಾಡಿಕೊಂಡು ಏನೋ ಮಾಡಿ ತಾನು ಬಂದಾಗ ಎದ್ದು ಇಲ್ಲದೇ ಇದ್ದರೆ ನಾವು ಮಾತನಾಡ್ತಾ ನಿಂತಾಗಲೇನೆ ತಾನು ಮಧ್ಯದೊಳಗೆ ಬಂದು ನಿಂತು ಅನಿವಾರ್ಯವಾಗಿ ಎಬ್ಬಿಸಿಬಿಡ್ತಾನೆ. ಯಾಕೆಂದರೆ ತಾವು ಬಂದಾಗ ಕುಳಿತುಕೊಂಡಿರುವುದು ಸಹನೆಯೇ ಆಗೋದಿಲ್ಲ. ಹೇಗಾದರೂ ಮಾಡಿ ನಾನು ಬಂದ ಯಾರು ಕುಳಿತಿರಬಾರ್ದು, ಅವ್ರು ಹೇಳಬೇಕು ಅಂತ ಹೇಳಿ ತುಂಬ ಆಸೆಯಿಂದ ಅಪೇಕ್ಷೆಯಿಂದ ಎಬ್ಬಿಸ್ತಾನೆ. ಇನ್ನು ಕೆಲವರು ವರ್ಚಸ್ಸು ಹೀಗಿರುತ್ತೆ ಅಂತಂದರೆ ಅವರ ಬಾಡಿ ಲ್ಯಾಂಗ್ವೇಜು, ಅವರ ದೇಹದ ನಡೆ, ಅವರ ಮುಖದ ವೈಭವ ಎಷ್ಟು ಅದ್ಭುತವಾಗಿರ್ತಂದರೆ ಆ ವ್ಯಕ್ತಿ ಬಂದರೆ ಸಾಕು ಇಡೀ ಸಭಾಭವನದೊಳಗೆ ಎದ್ದು ನಿಲ್ಲಬೇಕು ಎಂಬುದು ಒಳಗಿನಿಂದ ಫೀಲ್ ಬಂದ್ಬಿಡುತ್ತೆ, ಅವನು ಎದ್ದು ನಿಲ್ತಾನೆ. ಇದು ಈ ತರಹದ ಸ್ವಾಭಾವಿಕವಾದ ವರ್ಚಸ್ಸನ್ನು ಸಂಪಾದಿಸಿಕೊಳ್ಳಬೇಕೇ ಹೊರತು ದಬ್ಬಾಳಿಕೆಯಿಂದ ನಾನು ಬಂದಿದ್ದೇನೆ ಆದ್ದರಿಂದ ನೀನು ಹೇಳಬೇಕು ಅಂತ ಅನ್ನೋದು ಇದು ಅಲ್ಲ. ಧರ್ಮರಾಜನ ನಡಿಗೆ ಹಾಗಿತ್ತು. ಅಲ್ಲಿ ಆ ವಿರಾಟ ಭವನದೊಳಗೆ ಧರ್ಮರಾಜನ ಪರಿಚಯ ಯಾರಿಗೂ ಇಲ್ಲ. ಮೂಲ ಧರ್ಮರಾಜನ ಪರಿಚಯವಿದೆ, ಈ ಕಂಕ ಯತಿವೇಷ ಧಾರಣವನ್ನು ಮಾಡಿಕೊಂಡು ಬಂದ ಕಂಕನ ಪರಿಚಯ ಯಾರಿಗೂ ಇಲ್ಲ. ಹಾಗಿದ್ದಾಗಲೂ ಕೂಡ ಆ ರಾಜಗಾಂಭೀರ್ಯದ ನಡಿಗೆಯಿಂದ, ಅದ್ಭುತವಾದ ಮುಖದ ವರ್ಚಸ್ಸು ತೇಜಸ್ಸಿನಿಂದ ಆ ತತ್ವಜ್ಞಾನದ ಭಂಡಾರವೇ ಧರ್ಮದ ಮೂರ್ತಿಯೇ ಬಂದಿದೆ ಏನೋ ಎಂಬುವ ಭಾವನೆಯೊಳಗೆ ಎಲ್ಲರೂ ಎದ್ದು ನಿಲ್ತಾರೆ. ಸವಿಪ್ರರಾಜನ್ಯ ವಿಶಾಸ ಶೂದ್ರಕ. ರಾಜರು, ವಿಪ್ರರು, ಬ್ರಾಹ್ಮಣರು, ಕ್ಷತ್ರಿಯರು ಎಲ್ಲರೂ ಎದ್ದು ನಿಲ್ತಾರೆ. ಅಯಂ ಜಟಾರ್ಹ್ಯೆ, ಅವರೆಲ್ಲರೂ ವಿಚಾರ ಮಾಡ್ತಾರೆ. ಅಯಂ ಜಯಾರ್ಹ್ಯೇಣ ಸಮೇತ್ಯ ವರ್ಧಿತೋ ವಿರಾಟ ರಾಜೋಹ್ಯಮವಾದ ಯಚ್ಚತಂ ತಮಬ್ರವೀತ್ ಪ್ರಾಂಜಲಿರೇಶ ಪಾರ್ಥಿವೋ ವಿರಾಟ ರಾಜೋ ಮಧುರಾಕ್ಷರಂ ವಚಃ. ಆಗ ವಿರಾಟರಾಜ ಅವನ ರೂಪ, ವೈಭವ, ತೇಜಸ್ಸನ್ನು ನೋಡಿ ತತ್ತರಿಸಿ ಹೋಗಿ ಕೈ ಮುಗಿದು ಬೇಡಿಕೊಳ್ತಾನೆ, ಸ್ವಾಮಿ ತಾವು ಯಾರು?
ಶ್ರುತಂಚ ಶೀಲಂಚ ಕುಲಂಚ ಶಂಸಮೇ ಗೋತ್ರಂ ತಥಾ ನಾಮ ಚ ದೇಶಮೇವ ಚ ಸತ್ಯ ಪ್ರತಿಜ್ಞಾ ಹಿ ಭವಂತಿ ಸಾಧವೋ ವಿಶೇಷತಃ ಪ್ರವ್ರಜಿತಾ ದ್ವಿಜಾತಯ. ಸ್ವಾಮಿ, ನಿಮ್ಮ ಶ್ರುತ ಏನು ಅಧ್ಯಯನ ಮಾಡಿದ್ದೀರಾ ಹೇಳಿ? ನಿಮ್ಮ ಶೀಲವೇನು ತಿಳಿಸಿಕೊಡಿ. ನಿಮ್ಮ ಕುಲವೇನು? ನಿಮ್ಮ ಗೋತ್ರ ಯಾವುದು? ನಿಮ್ಮ ಹೆಸರೇನು? ನೀವು ಯಾವ ದೇಶದೊಳಗಿದ್ದೀರಿ? ಸತ್ಯ ಪ್ರತಿಜ್ಞಾ ಹಿ ಸಾಧವ. ಸಜ್ಜನರು ಮಾತನಾಡ್ತಾರೆ, ಸಾಧುಗಳು ಮಾತನಾಡ್ತಾರೆ ಅಂದರೆ ಸತ್ಯವಾಗಿಯೇ ಮಾತನಾಡ್ತಾರೆ. ಆದ್ದರಿಂದ ತಿಳಿಸಿಕೊಡಿ. ಅಂದರೆ ಹೀಗೆ ಕೇಳುವುದರಿಂದ ಧರ್ಮರಾಜ ಏನು ಟ್ವಿಸ್ಟ್ ವಿರಾಟ್ ರಾಜ ಏನು ಟ್ವಿಸ್ಟ್ ಮಾಡಿದ ಅಂತಂದರೆ, ನೀವು ನಿಮ್ಮ ಪರಿಚಯವನ್ನು ಏನು ಹೇಳುವವರಿದ್ದೀರಿ ಅದು ಸತ್ಯವಾಗಿರಲಿ. ಯಾಕೆ? ಸತ್ಯ ಪ್ರತಿಜ್ಞಾ ಹಿ ಭವಂತಿ ಸಾಧವ ವಿಶೇಷತಃ ಪ್ರವ್ರಜಿತಾ. ಯತಿವೇಷವನ್ನು ಧಾರಣವನ್ನು ಮಾಡಿದವರಂತಲೂ ಅತ್ಯಂತ ವಿಶೇಷವಾಗಿ ಸತ್ಯದೊಳಗೆ ತೊಡಗಿಕೊಂಡಿರಬೇಕು, ಸತ್ಯದೊಳಗೆ ತೊಡಗಿಕೊಂಡಿರಲಿಕ್ಕೆ ಬೇಕು. ಇವತ್ತು ಅನೇಕ ಪ್ರಸಂಗಗಳಲ್ಲಿ ಪ್ರವ್ರಾಜಿಗಳು ಯಾರಾಗಿರ್ತಾರೋ ಅವರು ಮಿಥ್ಯಾ ವಿಷಯದೊಳಗೇನೆ ಬಹಳ ಆಸಕ್ತಿ, ಅಭಿರುಚಿ ಉಳ್ಳವರಾಗಿರ್ತಾರೆ. ಸತ್ಯವನ್ನು ಮುಚ್ಚಿ ಹಾಕ್ತಾರೆ, ಸತ್ಯವನ್ನು ಬದಗೆ ಸರಿಸಿಡ್ತಾರೆ. ಬ್ರಾಹ್ಮಣರಂತರೂ ಹೆಚ್ಚು ಕಾಲದೊಳಗೆ ಸತ್ಯವನ್ನು ಮುಚ್ಚಿ ಹಾಕಿಟ್ಟು ಏನಂತಾರೆ, ಸತ್ಯದ ವಿರುದ್ಧವಾದದ್ದನ್ನೇ ಬೆಳೆಸುವುದಕ್ಕಾಗಿ ತೊಡಗಿಕೊಳ್ತಾರೆ. ಆ ತರಹದ ಬ್ರಾಹ್ಮಣರೂ ಇರಲಿಲ್ಲ. ಆ ತರಹದ ಬ್ರಾಹ್ಮಣರಲ್ಲಿ ಶ್ರೇಷ್ಠ ಧರ್ಮವನ್ನು ಪರಿಪಾಲನೆಯನ್ನು ಮಾಡಿಕೊಳ್ಳುವಂತಹ ಪ್ರವ್ರಾಜಿಗಳು, ಯತಿಗಳು ಇರಲಿಲ್ಲ. ಯಾಕೆ? ಸತ್ಯ ಪ್ರತಿಜ್ಞಾ ಹಿ ಸಾಧವ. ಅವರು ಆಡುವ ಮಾತು ಸತ್ಯ, ಅವರು ಮಾಡಿದ ಪ್ರತಿಜ್ಞೆ ಸತ್ಯ. ವಿಶೇಷವಾಗಿ ಪ್ರವ್ರಜಿತಾ ದ್ವಿಜಾತಯ, ಬ್ರಾಹ್ಮಣರು ಅದರೊಳಗೂ ಯತಿಗಳು. ಅದರಿಂದಾಗಿ ಏನು ಹೇಳೋದಿದೆ ಸತ್ಯವಾಗಿ ಹೇಳಿ ಅಂತ ವಿನಯದಿಂದ ಬೇಡಿಕೊಂಡ. ಆಗ ಧರ್ಮರಾಜ ಹೇಳ್ತಾನೆ, ಯುಧಿಷ್ಠಿರವಾಚ ಶೃಣುಷ್ವ ಮೇ ಜನ್ಮ ಚ ದೇಶಮೇವ ಗುರೂಪದೇಶಾದ್ ನಿಯಮಾಚ್ಚ ಮೇ ವ್ರತಂ ಕುಲಕ್ರಮಾರ್ಥಂ ಪಿತೃಭಿರ್ನಿಯೋಜಿತಂ. ನೋಡೋ, ನನ್ನ ಕುಲ ಗೋತ್ರ ಎಲ್ಲವನ್ನು ನಾನು ಹೇಳ್ತೇನೆ, ಏನೇನೂ ವಿಚಾರವಿಲ್ಲ. ನನಗೆ ಹಿರಿಯರು ಆದೇಶ ಮಾಡಿರೋಣದ್ರಿಂದ ಕುಲ ಧರ್ಮ ಎಂಬುದಾಗಿ ನಾನು ಸಂಚಾರವನ್ನು ಮಾಡ್ತಾ ಇದ್ದೇನೆ. ಕಂಕೋಹಿ ನಾಮ್ನ ವಿಷಯಂ ತವಾಗತು. ನನ್ನ ಹೆಸರು ಕಂಕ, ನಿನ್ನ ಬಳಿಗೆ ಬಂದಿದ್ದೇನೆ. ವ್ರತೀ, ವ್ರತಾನುಷ್ಠಾನ ತತ್ಪರ. ದ್ವಿಜಾತಿ, ಬ್ರಾಹ್ಮಣ ಜಾತಿಯಲ್ಲಿ ಇದ್ದೇನೆ. ಸ್ವಕೃತೇನ ಕರ್ಮಣ, ನಾನು ಮಾಡಿದ ಕರ್ಮದಿಂದಲೇನೆ ಪೂಜ್ಯನಾಗಿದ್ದೇನೆ, ಮಾನ್ಯನಾಗಿದ್ದೇನೆ. ಅಷ್ಟು ಶುದ್ಧವಾದ ಕರ್ಮಗಳಲ್ಲಿ ಆಸಕ್ತಿ ಉಳ್ಳವನಾಗಿದ್ದೇನೆ ನಾನು. ಜೂತ ಪ್ರಸಂಗಾದಧನಸ್ಮಿ ರಾಜ. ಜೂಜಾಟದೊಳಗೆ ಒಂದೇನೋ ದುಶ್ಚಟವಿತ್ತು ನನಗೆ, ಆದ್ದರಿಂದಾಗಿ ಆ ಜೂಜಾಟದೊಳಗೆ ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ಸತ್ಯ ಪ್ರತಿಜ್ಞಾ ವ್ರತಿನಶ್ಚರಾಮ. ಆದರೆ ನಾವು ಸತ್ಯ ಪ್ರತಿಜ್ಞರು, ಮಾತನಾಡೋದು ಸತ್ಯ ಮಾತನಾಡ್ತೇವೆ. ವ್ರತಿಗಳಾಗಿ ನಾನು ಸಂಚಾರ, ಹಣ ಇಲ್ಲ, ಆದ್ದರಿಂದ ಏನು ಭೋಗ ಮಾಡೋದು ಅಂತ ನಾನು ಸಂಚಾರವನ್ನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನನ್ನ ಒಂದು ಅಡ್ರೆಸ್ ಹೇಳ್ತೇನೆ. ಯುಧಿಷ್ಠಿರಸ್ಯಾಪಿ ಸಖಾಭವಂ ಪುರ. ಹಿಂದೆ ಮೊನ್ನೆಯ ದಿನದವರೆಗೂ ಕೂಡ ನಾನು ಧರ್ಮರಾಜನ ಗೆಳೆಯನಾಗಿದ್ದೆ, ಧರ್ಮರಾಜನಿಗೆ ಆಪ್ತ ಸಲಹೆಗಾರನಾಗಿದ್ದೆ. ಆದರೆ ಧರ್ಮರಾಜ 12 ವರ್ಷದ ವನವಾಸವನ್ನು ಮುಗಿಸಿ ಅಜ್ಞಾತವಾಸಕ್ಕಾಗಿ ಹೇಳ್ದೆ ಕೇಳದೆ ರಾತ್ರಿ ಹೊರಟು ಹೋಗಿಬಿಟ್ಟ. ಮತ್ತು ನಾವೇನು ಮಾಡಬೇಕು? ಆಗ ನಾನು ವಿಚಾರ ಮಾಡಿದೆ, ಧರ್ಮರಾಜನಷ್ಟೇ ಪ್ರೀತಿಯನ್ನು ಕೊಟ್ಟು ನಮ್ಮನ್ನು ನೋಡಿಕೊಳ್ಳುವವರು ಈ ಜಗತ್ತಿನೊಳಗೆ ಯಾರಿದ್ದಾರೆ ಅಂತ ವಿಚಾರವನ್ನು ಮಾಡಿದಾಗ, ಧರ್ಮರಾಜನಿಗೆ ಅನವಮಾನಾದವನು, ಸಮಾನನಾದವನು ನೀನು ಧಾರ್ಮಿಕ ಎಂಬುದಾಗಿ ತೋರಿತು. ಆದ್ದರಿಂದಾಗಿ ವಿರಾಟ ರಾಜ, ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ನೀನು ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. 1 ವರ್ಷಗಳವರೆಗೆ. ಯಾವಾಗ ಧರ್ಮರಾಜನ ಅಜ್ಞಾತವಾಸ ಮುಗಿಯತ್ತೋ ನಾವು ಮತ್ತೆ ಧರ್ಮರಾಜನ ಬಳಿಗೆ ಹೋಗ್ಬಿಡ್ತೇವೆ. ಹೇಳ್ತಾನೆ, ಯುಧಿಷ್ಠಿರಸ್ತುಲ್ಯ ಗುಣೋಭವಾನಪಿ. ನೀವು ಕೂಡ ಧರ್ಮರಾಜನಿಗೆ ಸಮವಾದ ಗುಣವುಳ್ಳವರಲ್ವೇ? ನಮೇಸ್ತಿ ಮಾತಾ, ನನಗೆ ತಂದೆ ಇಲ್ಲ, ನನಗೆ ತಾಯಿ ಇಲ್ಲ, ನನಗೆ ಬಂಧುಗಳಿಲ್ಲ, ನನಗೆ ಬಳಗವಿಲ್ಲ, ನನಗೆ ತನ್ನ ಸಂತತಿ, ನನ್ನ ಮಕ್ಕಳಿಲ್ಲ. ಆದ್ದರಿಂದಾಗಿ ರಾಜ, ನಿನ್ನ ಹತ್ರ ಬಂದಿದ್ದೇನೆ. ಸಂವತ್ಸರೇಣ ಸಮವಾಪ್ಯತೆ ತ್ವಿದಂ. 1 ವರ್ಷಗಳವರೆಗೆ ನಿನ್ನ ಹತ್ರ ಒಂದು ವ್ರತವನ್ನು ಇಟ್ಟುಕೊಂಡು ಬಂದಿದ್ದೇನೆ, ನೀನು ನನ್ನನ್ನು ಇಟ್ಟುಕೊಳ್ಳಬೇಕು. ಅಕ್ಷಾನ್ ನಿವಪ್ತಂ ಕುಶಲಸ್ಮ್ಯಹಂ ಸದಾ. ಲೆತ್ತವಾಡುವುದರೊಳಗೆ ನಾನು ಕುಶಲನಾಗಿದ್ದೇನೆ. ಆದ್ದರಿಂದಾಗಿ ಅದನ್ನು ಬೇಕಿದ್ರೆ ನಾನು ನಿನಗೆ ಬೇಕು ಅಂತ ನಾನು ತಿಳಿಸಿಕೊಡ್ತೇನೆ.
ಅಂತ ಇಷ್ಟು ಸಾಕಷ್ಟು ಮಾತುಗಳನ್ನು ಹೇಳಿದಾಗ ಬಹಳ ಸಂತೋಷವಾಯಿತು. ಆಗ ಮಮ ಅಂತಿಕೆ ಯಶ್ಚ ತವ ಪ್ರಿಯಂ ಚರೇತ್ ಪ್ರಸಾವಯೇತಂ ಪರಚಿಂತ್ಯ ಮಾನವಂ ಯಚ್ಚಾಪಿ ಕಿಂಚಿದ್ವಸು ವಿದ್ಯತೆ ಮಮ ಪ್ರಭುರ್ಭವಾಂಸ್ತಸ್ಯ ವಶೀವಸೇಹ ಚ. ಆಗ ಯುಧಿಷ್ಠಿರ ಮತ್ತೆ ಮಾತನಾಡ್ತಾನೆ, ಅತೋಭಿಲಾಷ ಪರಮೋ ನ ವಿದ್ಯತೆ ನಮೇಜಿತಂ ಕಿಂಚನ ಧಾರಯೇ ಧನಂ. ನಾನು ಆ ಲೆತ್ತವಾಡುವುದರೊಳಗೆ ನಾನು ಏನಾದರೂ ಸ್ವಲ್ಪ ಗೆಲ್ಲಬಹುದು, ಆದರೆ ಅದು ಯಾವುದು ನನಗೆ ಬೇಕಾಗಿಲ್ಲ. ನಾನು ಅದನ್ನು ನಾನು ಸ್ವೀಕಾರವನ್ನು ಮಾಡುವುದಿಲ್ಲ. ನಾನು ಎಲ್ಲವನ್ನು ಗೆದ್ದು ಬಂದಿದ್ದೇನೆ, ಧನವನ್ನೇ ಗೆದ್ದು ಬಂದಿದ್ದೇನೆ. ನಾನು ಊಟ ಮಾಡುವುದಿಲ್ಲ. ಹವಿಷ್ಯ ಭೋಜಿ ನಿಶಚ ಕ್ಷಿತೀಶಯ. ಹವಿಷ್ಯಾನ್ನವನ್ನು ನಾನು ಊಟ ಮಾಡ್ತೇನೆ. ಕ್ಷಿತೀಶಯ, ರಾತ್ರಿ ಮಲಗುವಾಗ ಭೂಮಿ ಮೇಲೆ ಮಲಗ್ತೇನೆ. ನನಗೇನು ಬೇರೆ ಅನುಕೂಲತೆಗಳು, ನನಗೆ ಹೆಚ್ಚಿನ ಅನುಕೂಲತೆಗಳು ನನಗೆ ಬೇಕಾಗಿಲ್ಲ. ಇಷ್ಟು ವರವನ್ನು ನನಗೆ ಕೊಡು, ಅನುಕೂಲವನ್ನು ಮಾಡು ಅಂತ ಬೇಡಿಕೊಂಡಾಗ ತುಂಬ ಸಂತುಷ್ಟನಾಗಿರ್ತಕ್ಕಂಥ ವಿರಾಟ್ ರಾಜ ಹೇಳ್ತಾನೆ, ಅವಶ್ಯವಾಗಿ ನನ್ನ ಮನೆಯೊಳಗಿರು, ನನಗೆ ಶಾಸ್ತ್ರವನ್ನು ಬೋಧಿಸು. ಯುಧಿಷ್ಠಿರನಿಗೆ ಏನೆಲ್ಲ ಹೇಳ್ತಾ ಇದ್ದಿಲ್ಲ, ಧರ್ಮಗಳನ್ನು, ಗುಣಗಳನ್ನು, ತತ್ವಜ್ಞಾನವನ್ನು, ವಿಷ್ಣು ಭಕ್ತಿಯನ್ನು ಎಲ್ಲವನ್ನು ನನಗೆ ಉಪದೇಶ ಮಾಡು, ನನಗೆ ಚರ್ಚೆಯನ್ನು ಮಾಡು, ನಾನು ತಿಳಿದುಕೊಳ್ತೇನೆ, ನಾನು ತಿಳಿದಿದ್ದು ನಿನಗೆ ಹೇಳ್ತೇನೆ. ನಿನ್ನ ವ್ರತಕ್ಕೆ ಏನೂ ಭಂಗ ಬಾರದಿರುವ ಹಾಗೆ ನಾನು ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ತೇನೆ, ನಿನ್ನನ್ನು ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳಿ ಮಾತು ಕೊಟ್ಟಾಗ ಬಹಳ ಸಂತೋಷದಿಂದ ಆ ಕಂಕ ತಾನು ಆ ವಿರಾಟ್ ರಾಜನ ವರವನ್ನು ಸ್ವೀಕಾರವನ್ನು ಮಾಡ್ತಾನೆ. ವಿರಾಟ್ ರಾಜ ಕಂಕನಿಗೆ ಇರುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ತಾನು ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡುವ ಮುಖಾಂತರ ವಿರಾಟರಾಜನ ಮನೆಗೆ ಅಜ್ಞಾತ ವಾಸದೊಳಗೆ ಮೊಟ್ಟ ಮೊದಲಿಗೆ ಕಂಕನ ಪ್ರವೇಶವಾಯಿತು ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಭೀಮ, ಅರ್ಜುನ, ನಕುಲ, ಸಹದೇವರೆಲ್ಲರೂ ಬರ್ತಾರೆ ಕ್ರಮವಾಗಿ. ಎಲ್ಲವನ್ನು ಕೂಡ ನಾಳೆ ದಿನ ತಿಳಿದುಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ. ಶ್ರೀಕೃಷ್ಣಾರ್ಪಣಮಸ್ತು.